ನಮಸ್ತೆ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಇವತ್ತು ವಿಷಯ ಒಂದು ನೀತಿಯ ಪಾಠ ಹಂಗಿನ ಅರಮನೆ. ಹಂಗಿನ ಅರಮನೆ ಯಾವ ರೀತಿ ಇರ್ತದೆ, ಯಾರಿಗೆ ಅರ್ಥ ಆಗಲ್ಲ, ಯಾರಿಗೆ ಅರ್ಥ ಆಗುತ್ತೆ ಅನ್ನೋದನ್ನು ಒಂದು ಸ್ವಲ್ಪ ನೋಡೋಣ. ಹಾಗೆ ಒಂದು ನರಿ ಇರ್ತದೆ. ನರಿ ಕಾಡಿನಲ್ಲೆಲ್ಲ ಓಡಾಡ್ಕೊಂಡು ಆರಾಮಾಗಿರ್ತದೆ. ತುಂಬ ಕಾಡಿನಲ್ಲಿ ಅದೇ ರಾಜ. ತುಂಬ ವರ್ಷಗಳು ಕಾಲ ಕಳೀತದೆ. ಯಾವುದೇನು ತನಗೇನು ಸಿಗುತ್ತೆ ಬೇಟೆ ಅದನ್ನೇ ಊಟ ಮಾಡ್ಕೊಳ್ಳೋದು, ಇದು ಮಾಡೋದು. ತನಗೇನು ಸಿಗುತ್ತೆ ತಿಂದ್ಕೊಂಡು ಆರಾಮಾಗಿ ಕಾಡಲ್ಲಿ ಓಡಾಡ್ಕೊಂಡು ಇರ್ತದೆ. ಫ್ರೀಯಾಗಿರ್ತದೆ. ಒಳ್ಳೆ ಆರಾಮಾಗಿ ಯಾವ್ದು ರಾಜನಂತೆ ಇರ್ತದೆ. ಯಾರ ನಿಯಂತ್ರಣ ಕಂಟ್ರೋಲಲ್ಲಿ ಏನೂ ಇರಲ್ಲ. ಅದಕ್ಕೆ ತಂದೆ ನಿರ್ಧಾರ, ತಾನು ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ತಾನು ಎಲ್ಲಿಗೆ ಬರಬೇಕಾದ್ರೂ ಬರ್ಬೋದು. ಈ ಥರ ಇತ್ತು. ತುಂಬ ವರ್ಷಗಳಾದ ನಂತರ ಏನಾಗುತ್ತೆ, ಅದಕ್ಕೆ ಒಂದು ಗೆಳೆ ನೆನಪಾಗುತ್ತೆ. ಗೆಳೆಯ ಅಂದರೆ ಯಾರು? ನಾಯಣ್ಣ. ನಾಯಣ್ಣ ನರಿಯಣ್ಣ ಇಬ್ಬರು ತುಂಬ ಹಳೆ ಗೆಳೆಯರು. ಅದೇನಾಗುತ್ತೋ ನಾಯಣ್ಣ ಏನಾಗ್ಬಿಟ್ಟಿರುತ್ತೆ, ಹೋಗಿ ಊರಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಪಕ್ಕದ ಊರಲ್ಲಿ ಸೇರ್ಕೊಂಡಿರುತ್ತೆ. ಅದು ನಾಯಣ್ಣ ಏನಾಗಿರುತ್ತೆ, ನರಿನ ಮರ್ತೇ ಬಿಟ್ಟಿರ್ತದೆ. ತುಂಬ ವರ್ಷಗಳಾದರೂ ಕೂಡ ಅದು ಏನು ನೆನಪೇ ಇರಲ್ಲ. ಇವನಿಗೆ ತುಂಬ ನೆನಪಾಯಿತು ನರಿಯಣ್ಣನಿಗೆ. ಏನು, ಹೋಗಿ ನನಗೆ ಗೆಳೆಯನ ನೋಡ್ಕೊಬರೋಣ, ಹೇಗಿದ್ದಾನೆ ಏನು ಎಲ್ಲವನ್ನು ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಒಂದಿನ ರಾತ್ರಿ ಬರ್ತಾನೆ ಊರಿಗೆ. ಪಕ್ಕದ ಊರಿಗೆ ಬಂದಾಗ ರಾತ್ರಿ ಬರೋದು ಗೊತ್ತಲ್ಲ, ಕಳ್ಳನ ಥರ ನಿಧಾನಕ್ಕೆ ಹೆಜ್ಜೆ ಹಾಕ್ಕೊಂಡು ಎಲ್ಲ ಮನೆಗಳ ಹತ್ರ ನಿಧಾನಕ್ಕೆ ನೋಡ್ಕೊಂಡು ಬರ್ತಾ ಇರ್ತದೆ. ಎಲ್ಲೂ ಸಿಗಲ್ಲ. ಕೊನೆಗೆ ಒಂದು ಮನೆ ಹತ್ರ ಒಳ್ಳೆ ಬೇಟೆಗಾರನಂತೆ, ಒಳ್ಳೆ ಯಜಮಾನ. ಹೇಗೆ ವಾಚ್ಮ್ಯಾನು ಕವಲು ಕಾಯ್ತಾನೆ, ಒಳ್ಳೆ ಎಚ್ಚರಿಕೆ ಕಾವಲುಗಾರನಂತೆ ಭಾಳ ಎಚ್ಚರಿಕೆಯಿಂದ ಕಾವಲು ಕಾಯ್ತಾ ನಿಂತಿರ್ತದೆ. ಗೊತ್ತಲ್ಲ ನಿಮಗೆ, ನಾಯಿ ನಿಯತ್ತು ಅಂದರೆ ಮನುಷ್ಯನಿಗಿಂತ ನಾಯಿ ನಿಯತ್ತು. ಯಾಕೆ ಅಂದರೆ ಒಂದು ಸಾರಿ ಊಟ ಆಗ್ತು ಅಥವಾ ಏನಾದರೂ ಅದಕ್ಕೆ ಒಂದು ಪ್ರೀತಿ ಏನಾದರೂ ತೋರ್ತು ಅಂದರೆ ಅದು ಯಾವತ್ತೂ ಕೂಡ ಮರೆಯೋದಿಲ್ಲ. ಆದರೆ ಮನಸ್ಸು ಆಗಲ್ಲ. ಏನೇ ಕೊಟ್ಟರು ಏನೇ ಮಾಡಿದ್ರು ಆವತ್ತಿಗೆ ಆ ಕ್ಷಣಕ್ಕೆ ಮಾತ್ರ ಬಿಡ್ತಾನೆ ಅದಕ್ಕೆ ನಂಗೆ ಗಾದೆ ಹೇಳ್ತಾರೆ ಒಂದು, ಏನು ಹೇಳ್ತಾರೆ, ನಾಯಿಗಿರೋ ನಿಯತ್ತಿಲ್ವಲ್ಲ ನಿನಗೆ, ನಿನ್ನ ಮನುಷ್ಯನಿಗೆ ನಾಯಿಗಿರೋ ನಿಯತ್ತಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ನಾಯಿ ಅಷ್ಟು ನಿಯತ್ತು. ಒಂದು ಸಾರಿ ಏನಾದರೂ ಅದು ನಮ್ಮನ್ನು ಒಂದು ಹಚ್ಕೊಬಿಡ್ತು ಅಂದರೆ, ನಾವೇನಾದರೂ ಅದಕ್ಕೊಂದು ಪ್ರೀತಿ ವಿಶ್ವಾಸ ಕೊಡ್ತು ಅಂದರೆ ಅದು ಜೀವನ ಪ್ರೀತಿ ಮರೆಯೋದಿಲ್ಲ. ಅದೇ ಮನುಷ್ಯ ಆಗಲ್ಲ. ಯಾವತ್ತೂ ಕೂಡ ಕೊಟ್ಟದ್ದನ್ನು ಅಲ್ಲಲ್ಲಿಗೆ ಮರೆತು ಬಿಡ್ತಾನೆ. ಆಯಿತಾ. ಕೊನೆಗೆ ಹೋಗ್ತಾನೆ, ಒಂದು ಮನೆ ಹತ್ರ ನಿಂತಿರ್ತದೆ. ಕಾವಲುಗಾರನಂತ ನಿಂತಿರ್ತದೆ. ಭಾಳ ಎಚ್ಚರಿಕೆ ಅಂತ ಕಾವಲು ಕಾಯ್ತಾ ನಿಂತಿರ್ತದೆ. ಇದು ಹಿಂದುಗಡೆಯಿಂದ ಹೋಗುತ್ತೆ ನರಿ. ಹೋಗ್ಬಿಟ್ಟು ನೀನು ಹತ್ರ ಹೋಗಿರ್ತದೆ. ನಾಯಿ ಏನು ಮಾಡಬೇಕು, ನಾಯಿನ ಜಂಪ್ ಮಾಡಬೇಕು ನೀನು. ಅಷ್ಟೊತ್ತಿಗೆ ಇವನು ಎಚ್ಚರಿಕೆ ಇದು ಮಾಡ್ತೀವಿ, ನಾನಪ್ಪ ನಿನ್ನ ಸ್ನೇಹಿತ ನರಿಯಣ್ಣ ಅಂತ. ಹೌದಾ, ಏನಪ್ಪ ಹೇಗಿದೆಯಾ ಏನು ಎಲ್ಲ ತಮ್ಮ ಹಳೆ ಇದನ್ನೆಲ್ಲ ಹಾಕ್ತಾ ಮಾತಾಡ್ತಾ ನಿಂತ್ಕೋತಾರೆ ಇಬ್ಬರು. ಆಗ ಏನಪ್ಪ ಹೇಗಿದೆಯಾ ಏನು ನಾಯಣ್ಣ, ಚೆನ್ನಾಗಿದೆಯಾ ಏನು ಮೈಕೆಲ್ಲ ತುಂಬಿಕೊಂಡು ಚೆನ್ನಾಗಿ ಗಟ್ಟಿ ಮುಟ್ಟಾಗಿ ಚೆನ್ನಾಗಿ ಕಾಣ್ತೀಯ, ಒಳ್ಳೆ ಎಲ್ಲ ಇದೆಯಾ. ಆಗ ಅದು ನಾಯಣ್ಣ ಹೇಳುತ್ತೆ, ಅಯ್ಯೋ ನನಗೇನಪ್ಪ, ನನಗೆ ಕೇಳಿದ ಊಟ ಎಲ್ಲ ಕೊಡ್ತಾರೆ. ನನ್ನ ಯಜಮಾನ ಬರ್ತಾನೆ, ಮುದ್ದಾಡ್ತಾನೆ, ಎಲ್ಲಿಗೆ ಬೇಕಾದ್ರೂ ಎತ್ಕೊಂಡು ಹೋಗ್ತಾನೆ, ಇದು ಮಾಡ್ತಾನೆ, ನನ್ನನ್ನು ಅಷ್ಟೊಂದು ಕೇರ್ ತೊಗೊಂಡು ನನಗೆ ಬೇಕಾದ ಊಟ ಎಲ್ಲ ಕೊಡ್ತಾರೆ ಅಂತೆಲ್ಲ ಹೇಳ್ಕೊಡ್ತಾರೆ. ಈ ನರಿ ನನಗೆ ಸ್ವಲ್ಪ ಅದಕ್ಕೂ ಬೇಜಾರು, ಏನಪ್ಪ ಇಷ್ಟೊಂದು ಸಂತೋಷವಾಗಿದೆ ಏನಿದೆಯಾ ಅಂದ್ಬಿಟ್ಟು ಕೊನೆಗೆ ಮಾತಾಡ್ತಾಗ ನಾನು ಇಲ್ಲೇ ಉಳ್ಕೊಬಿಟ್ರೆ ಹೆಂಗೆ ಅಂತ ಮನಸ್ಸು ಅನಿಸುತ್ತೆ. ಇದು ಅದಕ್ಕೆ ನರಿಯಣ್ಣನಿಗೆ. ಆಗ ನಾ ಹೇಳ್ತೇನೆ, ನೀನು ಇಲ್ಲೇ ಉಳ್ಕೊಬಿಡು, ನಾನು ಯಜಮಾನಿಗೆ ಹೇಳ್ತೀನಿ, ಯಜಮಾನಿಗೆ ಹೇಳ್ಬಿಟ್ಟು ನಿನಗೂ ಕೂಡ ಊಟದ ವ್ಯವಸ್ಥೆ ಎಲ್ಲನೂ ಮಾಡ್ತಾನೆ, ಇಬ್ಬರು ಜೊತೆಯಲ್ಲಿ ಇರೋಣ ಅಂತ ಹೇಳ್ತಾನೆ. ಆಯಿತು ಅಂತ ಒಪ್ಕೊಳ್ತಿದ್ದಂಗೆ ಇದ್ಕಿದ್ದಂಗೆ ಅದು ಒಂದು ನರಿ ಕಣ್ಣು ಇವನ ಕತ್ತಿನ ಪಟ್ಟಿ ಇರ್ತದೆ. ಆ ಪಟ್ಟಿ ಕಟ್ಟಿರ್ತದೆ. ಕತ್ತಿನ ಪಟ್ಟಿ ಕಟ್ಟಿರ್ತಲ್ಲ ಕುತ್ತಿಗೆ ಮೇಲೆ ಒಂದು ಆ ಪಟ್ಟಿ ಕಾಣುತ್ತೆ. ಏನಪ್ಪ ಇದು ಕತ್ತಿನಲ್ಲಿ ಇದು ಪಟ್ಟಿ ಈ ಥರ ಕಟ್ಟಿದಾರಲ್ಲ ಕುತ್ತಿಗೆನಲ್ಲಿ, ಏನು ಈ ಥರ ಕಟ್ಟಿದಾರಲ್ಲ ಅನ್ನೋದು. ಅಯ್ಯೋ ಅದು ತುಂಬ ಬಲೆಬಾಳು ಪಟ್ಟಿ ಕಣಪ್ಪ ಅದು. ಯಾಕೆ ಅಂದರೆ ನನ್ನನ್ನು ಎಲ್ಲರ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂದರೆ ನನ್ನ ಸರಪಣಿ ಹಾಕೊಂಡು ಕರ್ಕೊಂಡು ಹೋಗ್ತಾರೆ, ಇದು ಮಾಡ್ತಾರೆ. ಬಂದು ರಾತ್ರಿ ಆಗ್ತಿದ್ದಂಗೆ ತುಂಬ ಲೇಟ್ ಆಗ್ತು ಅಂದಂಗೆ ಅದನ್ನೇನು ಮಾಡ್ತಾರೆ, ನನ್ನ ಸರಪಣಿಯಾಗಿ ಕಟ್ಟಾಕ್ತಾರೆ. ಬೆಳಿಗ್ಗೆ ಹೊತ್ತು ಮತ್ತೆ ಬಿಚ್ಚಿಬಿಡ್ತಾರೆ ಅಂತ ಹೇಳುತ್ತೆ. ಇದಕ್ಕೆ ಭಯ ಹೋಗುತ್ತೆ. ಯಾತಕ್ಕೆ ನರನಿಗೆ, ಇದಕ್ಕಿಂತ ನಾನೇ ಲೇಸಲ್ಲ, ನಾನು ಆರಾಮಾಗಿದ್ದೀನಿ, ಹೋರಾಡ್ಕೊಂಡು ಭಯ ಪಡ್ತದೆ. ಅಷ್ಟೊತ್ತಿಗೆ ಏನಾಗುತ್ತೆ, ಯಜಮಾನ ಬಂದ್ಬಿಟ್ಟು ಅದ್ರ ಕುತ್ತಿಗೆಗೆ ಪಟ್ಟಿ ಇರ್ತಲ್ಲ, ಪಟ್ಟಿ ಸರಪಣಿ ಹಾಕ್ಬಿಟ್ಟು ಕಟ್ಟಾಕ್ತಾನೆ. ಆಗ ನಾಯಿ ಕೂಡ ಆವಾಗಲೂ ಅರ್ಥ ಆಗಿಲ್ಲ, ಏನು ನಾನು ಒಬ್ಬ ನಿಯಂತ್ರಣದಲ್ಲಿದ್ದೀನಿ, ಹಂಗಿನಲ್ಲಿ ಅರಮನೆಯಲ್ಲಿದ್ದೀನಿ ಅನ್ನೋದು ಈ ನರಿಗೆ ಅರ್ಥ ಆಯಿತು. ಓಹ್, ಅದಕ್ಕೇ ನರಿಗೆ ಅರ್ಥ ಆಯಿತು ತಕ್ಷಣ ಅದೇನು ಮಾಡ್ತು, ಜಾಗ ಖಾಲಿ ಮಾಡ್ತು.
ಇಲ್ಲಿಂದ ನಾನು ಕಾಡಿನಲ್ಲಿ ವಾಸ ಇರೋದಾದರೆ ಹಂಗಿನ ಅರಮನೆಗಿಂತ ಚಂದದ ಗುಡಿಲಿ ಗಾದೆ ಹೇಳ್ತಾರಲ್ಲ, ಹಾಗೆ ನಮ್ಮದು ಯಾರ್ದು ಬೇರೆ ಮನೆ ಚಿನ್ನದ ಅರಮನೆಯೇ ಇರ್ಬೋದು, ಏನೇ ಇರ್ಬೋದು, ಆದರೆ ಬೇರೆಯವ್ರ ಮನೇಲಿ ಹೋಗಿ ವಾಸ ಇರೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮತ್ತು ನಮಗೆ ಒಂದು ಸ್ವತಂತ್ರನೂ ಇರಲ್ಲ, ನಮಗೆ ಅಷ್ಟು ಫ್ರೀಯಾಗಿ ಇರೋಕ್ಕೂ ಆಗಲ್ಲ. ಆದರೆ ನಾವೇ ಸ್ವತಂತ್ರವಾಗಿರಬೇಕು ಅಂದಾಗ ನಾವೇ ಇದರ ಅರ್ಥ, ಈ ನೀತಿ ಪಾಠ ಅರ್ಥ ಅಂದರೆ ಬೇರೆಯವರ ಕೈ ಕೆಳಗಡೆ ಅಥವಾ ಬೇರೆಯವರ ಕೆಳಗಡೆ ಇದ್ದಾಗ ನಾವು ಎಷ್ಟೇ ಇದ್ದರೂ ನಮಗೆ ನಿಯಂತ್ರಣನೇ ಸ್ವತಂತ್ರ ಇರೋದಿಲ್ಲ. ನಮಗೆ ಎಷ್ಟೇ ಚಿನ್ನ ಕೊಟ್ಟರೂ ಕೂಡ ಅದು ಒಂದು ತುಪ್ಪದ ಊಟವೇ ಉಂಟು ಕೂಡ ನಮಗೆ ತೃಪ್ತಿ ಇರಲ್ಲ. ಆದರೆ ನಮ್ಮ ಮನೇಲಿ ನೀವು ನೀರೇ ಕುಡ್ಕೊಂಡು ಮಲಿಕೋ, ಖಾಲಿ ಹೊಟ್ಟೆ ಮಲಿಕೋ, ಆದರೆ ನಿನಗೆ ತೃಪ್ತಿ. ಅದಕ್ಕೇನು ಹೇಳೋದು, ಹಂಗಿನ ಅರಮನೆಗಿಂತ ಚಂದದ ಗುಡಿಲೇಸು ಅಂತ ಹೇಳ್ತಾರೆ. ಹಿಂದಿನ ನಮ್ಮ ಗುಡಿಸಲೇ ಒಳ್ಳೆಯದು. ಯಾಕೆಂದರೆ ಹಂಗಿನ ಅರಮನೆ ಎಷ್ಟೇ ಚೆನ್ನಾಗಿದ್ರು, ಬಂಗಲೆ ಇದ್ದರೂ ಕೂಡ ಅದಕ್ಕೆ ಬೇರೆಯವರ ನಿಯಂತ್ರಣದಲ್ಲಿರೋದ್ರಿಂದ ನಮಗೆ ಏನು ಸಂತೋಷ ಇರಲ್ಲ. ಯಾವಾಗಲೂ ಸ್ವತಂತ್ರವಾಗಿರೋದಕ್ಕೆ ಯಾರು ಇಷ್ಟಪಡ್ತಾರೆ, ಸ್ವತಂತ್ರದ ಒಂದು ಬಗ್ಗೆ ಏನು ಅದ್ರ ಬಗ್ಗೆ ಅರ್ಥ ಗೊತ್ತಿದೆ, ಆದರೂ ಮಾತ್ರ ಈ ಕಥೆಯ ಪಾಠ ಅರ್ಥ ಆಗುತ್ತೆ. ಏಕೆಂದರೆ ನೋಡ, ಅಷ್ಟು ಎಲ್ಲ ಮಾಡಿದ್ರೂ ಕೂಡ ಅದು ನಾನು ಬೇರೆಯವರ ನಿಯಂತ್ರಣದಲ್ಲಿ ಅಂತ ನಾಯಿ ಅಣ್ಣನಿಗೆ ಅನ್ನಿಸ್ಲೇ ಇಲ್ಲ. ಆದರೆ ನರಿಯಣ್ಣನಿಗೆ ತಕ್ಷಣ ಹೊಳೀತು. ಏನು ನೋಡಿದ್ರೆ, ಓಹೋ, ನಾನು ಇಲ್ಲಿರೋಕ್ಕಾಗಲ್ಲಪ್ಪ. ಏಕೆಂದರೆ ಆರಾಮಾಗಿತ್ತು, ಕಾಡಿನೆಲ್ಲ ಓಡಾಡ್ಕೊಂಡು ಆರಾಮಾಗಿ ಸ್ವಚ್ಛವಾಗಿ ಅವ್ನಿಗೆ ಯಾವಾಗ ಬೇಕಂದ್ರೆ ಆವಾಗ ಎಷ್ಟು ಬೇಕಂದ್ರೆ ಊಟ ಸಿಕ್ಕಲಿ ಬಿಡಲಿ ಆರಾಮಾಗಿ ಬೇರೆಯವ್ರ ನಿಯಂತ್ರಣದಲ್ಲಿ ಏನಾಗುತ್ತೆ, ಯಾವುದೇ ಕೆಲಸಗಳನ್ನಾಗಲಿ ಏನಾಗಲಿ ನಮ್ಮ ನಿರ್ಧಾರಗಳನ್ನು ನಾವು ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಇದರ ಅರ್ಥ ಅಲ್ವಾ, ನಮ್ಮ ಸ್ವಂತ ಇದ್ದಾಗ ನಮ್ಮ ನಿರ್ಧಾರಗಳನ್ನು ತಗೋಬೋದು, ಆದರೆ ಬೇರೆಯವರ ನಿಯಂತ್ರಣದಲ್ಲಿ ಇದ್ದಾಗ ನಮ್ಮ ನಿರ್ಧಾರಗಳನ್ನು ಯಾವುದು ಕೂಡ ಮಾಡೋಕ್ಕಾಗೋದಿಲ್ಲ ಅನ್ನೋ ಅರ್ಥವನ್ನು ಹೇಳಿದೆ. ನೀತಿ ಪಾಠವನ್ನು ಇಲ್ಲಿವರೆಗೆ ಕೇಳಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಯಾರು ಇದೇ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬನ್ನು ವೀಕ್ಷಣೆ ಮಾಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಥ್ಯಾಂಕ್ ಯು.